ಮಾವಿನ ಹಣ್ಣನ್ನು ನಾವಿಬ್ರು ಹಂಚ್ಕೊಂಡ್ ತಿನ್ಬೇಕಾಗಿತ್ತು ಅಲ್ವಾ? ನಮ್ಮನ್ನ ಮೋಸ ಮಾಡಿ ಹಣ್ಣನ್ನು ತಿನ್ಬಿಟ್ಟ. ನಾವು ಜಗಳ ಮಾಡ್ತಿದ್ದಿದ್ರಿಂದ ಅವನು ಎಸ್ಕೇಪ್ ಆಗಿ ಓಡೋದ. ಬಿಡು, ನಾವು ಜಗಳಾಡಿದ್ರಿಂದ ಅದಕ್ಕೆ ಲಾಭ ಆಯಿತು. ನಂಗೆ ತುಂಬ ಹಶ್ವಾಗ್ತಾ ಇದೆ. ನಾನು ಮರ ಹತ್ತಿ ಯಾವ್ದಾರ ಹಣ್ಣಿದ್ರೆ ಉದುರಿಸ್ತೇನೆ. ಅಲ್ಲಾಡ್ಸು 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 ಚೆನ್ನಾಗಿ ಮರ ಅಲ್ಲಾಡ್ಸು 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 ಮರ ಅಲ್ಲಾಡ್ಸು. ಇಷ್ಟು ಮಾವಿನ ಹಣ್ಣುಗಳು. ಆ ಕತ್ತೆ ನಮಗೆ ಮೋಸ ಮಾಡಿಲ್ಲ ಅಂದ್ರೆ ಅದು ಕೂಡ ನಮ್ಮ ಜೊತೆನೆ ಕೂತ್ಕೊಂಡು ತಿನ್ಬೋದಿತ್ತು. ಅಣ್ಣ, ಆ ಕತ್ತೆ ನಮ್ಮನ್ನ ಮೋಸ ಮಾಡಿದಾನೆ. ನಾವ್ಯಾಕೆ ಅವನ್ನ ಮೋಸ ಮಾಡಬಾರ್ದು? ಖಂಡಿತ. ಅದಕ್ಕೆ ಪಾಠವನ್ನ ಕಲಿಸ್ಬೇಕು. ಮತ್ತೆ ಬೇರೆಯವ್ರಿಗೆ ಅದು ಮೋಸ ಮಾಡಬಾರ್ದು ಅಲ್ವಾ? ನನ್ನ ಬಳಿ ಒಂದು ಐಡಿಯಾ ಇದೆ. ಎಂತ ಐಡಿಯಾ? ಅದೇನಂತ ನಾನ್ ನಿನ್ಗೆ ಹೇಳ್ತೀನಿ. ಅಣ್ಣ ಕತ್ತೆ, ನೀವಿಬ್ರು ಬಂದಿದ್ದೀರಾ? ನಿಮ್ಮಿಬ್ರಿಗೂ ಕೂಡ ಮಾವು ಸಿಕ್ತ? ಈಗ ಖುಷಿಯಾಗಿದ್ರೆ ತಾನೆ? ನಾವು ತುಂಬಾ ಸಂತೋಷವಾಗಿದ್ದೀವಿ. ನಿನಗ್ ಗೊತ್ತಾ ಈ ಮಾವಿನಕಾಯಿ ಎಷ್ಟು ರುಚಿಯಾಗಿದೆ ಅಂತ? ಎಂತ ಹೇಳಿದ್ರಿ ನೀವು? ಈ ಮಾವು ಹಳದಿ ಅಲ್ವಾ? ಹಳದಿನ? ಇದು ನೀಲಿ. ನಿಮ್ಗೆ ಯಾವ್ದು ಯಾವ ಬಣ್ಣ ಅಂತ ಕೂಡ ಕಾಣಲ್ವಾ? ಹೌದಾ? ಹಾಗಾದ್ರೆ ಹುಲ್ಲಿನ ಕಲರ್ ಏನಿದೆ ಹೇಳು? ಅರೆ, ಇದು ಹಸಿರು. ಅರೆ ಇಲ್ಲ ಇಲ್ಲ, ನೀಲಿ. ನಿಮ್ಮ ಕಣ್ಣು ಹೋಗಿದೆ ಅನ್ಸುತ್ತೆ. ಹೌದು. ಹೌದಾ? ನನ್ ಕಣ್ಣು ಸರಿಯಾಗೇ ಇದೆ. ಈ ಹುಲ್ಲನ್ನು ನೀನು ಗಮನಿಸಿ ನೋಡು. ಈ ನೀಲಿ ಬಣ್ಣ ನಿನಗೆ ಕಾಣಿಸ್ತಿಲ್ವಾ? ಈಗ ಈ ಹುಲ್ಲು ಸ್ವಲ್ಪ ತೆಳುವಾಗಿ ನೀಲಿ ಬಣ್ಣಕ್ಕೆ ನಂಗೆ ಕಾಣ್ತಾ ಇದೆ. ಈ ನೀಲಿ ಬಣ್ಣ ತೆಳುವು ನೀಲಿ ಬಣ್ಣ ಅಲ್ಲ, ಇದು ಗಾಢ ನೀಲಿ. ನಿಮ್ಗೆ ಕನ್ನಡಕ ಬೇಕಾ? ಕನ್ನಡಕ ಅವಶ್ಯಕತೆ ಇಲ್ಲ. ನೀನು ನೋಡೋದಲ್ಲ ನೀಲಿ ಬಣ್ಣದಲ್ಲೇ ಇರುತ್ತೆ ಅಂತ ನೀನು ನಂಬಿದ್ರೆ ಮಾತ್ರ ಸಾಕು. ಅರೆ, ಎಲ್ಲ ಮೊದ್ಲು ಹಸಿರಾಗೈತಲ್ಲ, ಇದಕ್ಕಿದಂತೆ ನೀಲಿ ಹೇಗಾಯ್ತು? ಅದಾ, ಅದೇನಂದ್ರೆ ಸೂರ್ಯಗ್ರಹಣ ಆಯ್ತಲ್ವಾ, ಅದಾದ ನಂತರ ಹುಲ್ಲು, ಹಣ್ಣು, ಹೂವ ಎಲ್ಲ ನೀಲಿ ಬಣ್ಣಕ್ಕೆ ಬದಲಾಯ್ತು. ಇದೆಲ್ಲ ಪ್ರಕೃತಿಯ ಪವಾಡ ಅಂತೆ. ಹೌದಾ? ಓ, ಇದು ಜಾದು. ಪರವಾಗಿಲ್ಲ. ಈಗಲಾದ್ರೂ ವಾತಾವರಣದ ಬದಲಾವಣೆ ನಿಮ್ಗೆ ಅರ್ಥ ಆಗಿದೆ ತಾನೇ? ಅಷ್ಟು ಸಾಕು. ನಂಗೆ ಅರ್ಥ ಆಯ್ತು ಮಿತ್ರರೇ. ನಿಮ್ಮಿಬ್ರಿಗೂ ತುಂಬಾ ಧನ್ಯವಾದ. ನಿಮ್ ಮನ್ಸು ತುಂಬಾ ಒಳ್ಳೇದು. ಅಣ್ಣವ್ರೆ, ಈಗ ನೀವು ನೀಲಿ ಬಣ್ಣದ ಮಾವಿನ ಹಣ್ಣು ತಿನ್ಬೇಕನ್ಕೊಂಡಿದ್ದೀರಾ? ಇದು ಸಿಹಿಹಣ್ಣು ಬಿಡೋ ಮರದಿಂದ ಬಂದಿದ್ದ. ಒಂದು ತಿನ್ಬಿಟ್ರೆ ಮತ್ತೆ ತಿನ್ಬೇಕು ಅಂತ ಮನ್ಸಾಗುತ್ತೆ. ಅದಕ್ಕೆ ನಿಮ್ಮ ಹತ್ರ ಮಾವಿನ ಹಣ್ಣು ತಿಂತೀರಾ ಇಲ್ವಾ ಅಂತ ಕೇಳ್ತಾ ಇರೋದು. ತಗೊಳ್ಳಿ, ತಿನ್ನಿ. ಈ ರೀತಿ ಮಾವಿನ ಹಣ್ಣು ದಿನ ಸಿಕ್ಬಿಟ್ರೆ ನಾನ್ ದಿನ ಈ ಹಸಿರು ಹುಲ್ಲನ್ನ ತಿನ್ನೋದೇ ಇಲ್ಲ. ಅದ್ರ ಅವಶ್ಯಕತೆನೂ ಬರೋದಿಲ್ಲ. ಇದು ಬರೀ ಹುಲ್ಲು ಅಲ್ಲ, ನೀಲಿ ಬಣ್ಣದ ಹುಲ್ಲು. ಮರ್ತೋಗ್ಬೇಡ ಅಣ್ಣ. ನಾವು ನಿಮ್ಗೆ ಈ ನೀಲಿ ಹುಲ್ಲಿನ ಬಗ್ಗೆ ನಿಮ್ಮ ಹತ್ರ ಅಂದ್ವಿ ಅಲ್ವಾ? ಅದೇ ರೀತಿ ಉಳ್ದವ್ರ ಹತ್ರ ಕೂಡ ನೀವು ಹೇಳ್ಕೊಡಿ ಆಯ್ತಾ? ಸರಿ, ಖಂಡಿತ. ಇದು ನೀಲಿ ಹುಲ್ಲು. ಸರಿಯಾಗಿ ಹೇಳಿದ್ರಿ. ಈಗ ಹೇಳಿ, ಈ ಹುಲ್ಲಿನ ಬಣ್ಣ ಯಾವುದು? ನೀಲಿ. ಇದು ನೀಲಿ. ನೀಲಿ ಹುಲ್ಲಿನ ಬಣ್ಣ ನೀಲಿ. ಸರಿಯಾಗಿದೆ ತಾನೆ ಮಕ್ಳೇ? ಅವ್ರು ಹುಲ್ ತಿಂದು ಸುಸ್ತಾಯ್ತಾ? ಅದಕ್ಕೆ ಮಾವು ತಿನ್ನಕ್ ಬರ್ತಾ ಇದೀಯ? ನಾ ಏನಕ್ಕೆ ನೀಲಿ ಹುಲ್ಲನ್ನ ತಿಂತಾ ಇರ್ಬೇಕು? ನಿಂಗೊತ್ತ ಈ ನೀಲಿ ಮಾವು ಎಷ್ಟು ರುಚಿಯಾಗಿದೆ ಅಂತ? ನೀಲಿ ಮಾವ? ನೀಲಿ ಹುಲ್ಲ? ಏನಾಯ್ತು ಕೊತ್ತೆ ಅಣ್ಣ? ಅದೆಲ್ಲ ನೀಲಿ ಇರುತ್ತಾ? ಅರೆ, ನಿಂಗೆ ಇದು ಗೊತ್ತಿಲ್ವಾ? ಸೂರ್ಯಗ್ರಹಣದ ನಂತರ ಎಲೆ, ಹಣ್ಣು, ಹುಲ್ಲು
ಎಲ್ಲವೂ ಕೂಡ ನೀಲಿ ಆಗ್ಬಿಟ್ಟಿದೆ. ಅವರು ಇಲ್ಲೋ ಇಲ್ಲೋ. ಸರಿ, ನಂಗೆ ಹೇಳು, ಈ ಹುಲ್ಲು ನಿಂಗೆ ಯಾವ ಬಣ್ಣದಲ್ಲಿ ಕಾಣ್ತಾ ಇದೆ? ಆ? ಓ, ಇದು ಹಸಿರು ಆಗಿದೆ. ಅಯ್ಯಯ್ಯೋ, ಇದು ಹಸಿರಲ್ಲ, ನೀಲಿ. ನನ್ ಮಿತ್ರ ಕರಡಿ ಇಲ್ವಾ? ಈ ಹುಲ್ಲನ್ನ ಸರಿಯಾಗಿ ನೋಡು. ನೋಡ್ತೀನಿ. ಈ ಹುಲ್ಲು ನಿಂಗೆ ಗಾಢ ನೀಲಿಯಲ್ಲಿ ಕಾಣ್ತಾ ಇಲ್ವಾ? ಈ ಕತ್ತೆ ನಂಗೆ ಏನೋ ಆಗ್ಬಿಟ್ಟಿದೆ. ಇಲ್ಲಿಂದ ನಾವು ಹೋಗೋದೆ ನಮಗೆ ಒಳ್ಳೇದು. ಹೇಳ, ಇದು ನಿಂಗೆ ನೀಲಿ ಬಣ್ಣದಲ್ಲಿ ಕಾಣ್ತಾ ಇಲ್ವಾ? ನೀ ಸರಿಯಾಗಿ ಹೇಳ್ತಾ ಇದೀಯಾ. ಈ ಹುಲ್ಲಿನ ಬಣ್ಣ ನೀಲಿನೇ. ಸರಿ, ಹೋಗ್ಬರ್ತೀನಿ. 2 ಗುಡ್ಡದಲ್ಲಿ ಹತ್ತಿ ಜೇನುತುಪ್ಪ ತೆಗಿಬೇಕು. ಸರಿ ಸರಿ, ಆಮೇಲೆ ಭೇಟಿಯಾಗನೆ ಮಿತ್ರ ಕರಡಿ. ಈ ಮೂರ್ಖನ್ ಜೊತೆ ಮಾತಾಡೋದು ಅನ್ನೋದು ನಾವು ಮೂರ್ಖ ಆಗೋದಕ್ಕೆ ಸರಿ ಆಗುತ್ತೆ. ಒಬ್ಬ ಮಿತ್ರಂಗೆ ನಾನು ಸರಿಯಾಗಿ ಹೇಳ್ಕೊಟ್ಟೆ. ನೀಲಿ ಇದೆ, ನೀಲಿ ಇದೆ, ಹುಲ್ಲಿನ ಬಣ್ಣ ನೀಲಿ. ನೀಲಿ ಇದೆ, ನೀಲಿ ಇದೆ, ಹುಲ್ಲಿನ ಬಣ್ಣ ನೀಲಿ ಇದೆ. ನಿಲ್ಲು. ಆವಾಗಿಂದ ಈ ಹಾಡನ್ನ ಹೇಳಿ ಹೇಳಿ ನನ್ನ ಹತ್ರ ಬಂದು ತಮಾಷೆ ಮಾಡ್ತಾ ಇದೀಯಾ? ಅರೆ, ನಾನು ನಿಂಗೆ ಬುದ್ಧಿ ಹೇಳ್ತಾ ಇದ್ದೀನಿ. ಅದು ಕೂಡ ಹಾಡು ಹೇಳಿ. ಎಲ್ಲ ಕಡೆ ನೀಲಿ ಹುಲ್ಲಿದೆ. ನೀಲಿ ಹುಲ್ಲ ಎಲ್ಲಿದೆ? ನೀನು ಏನು ಹೇಳ್ತಾ ಇದೀಯಾ? ಅರೆ, ನಾನು ನಿಜ ಹೇಳ್ತಾ ಇದ್ದೀನಿ. ನೀನೇ ಈ ಹುಲ್ಲನ್ನ ಸರಿಯಾಗಿ ನೋಡು. ಸೂರ್ಯಗ್ರಹಣ ನಂತರ ಈ ಹುಲ್ಲು ನೀಲಿ ಆಗ್ಬಿಟ್ಟಿದೆ. ನೋಡು, ಈ ಸುಂದರ ನೀಲಿ ಹುಲ್ಲನ್ನ ನೋಡು ನೋಡು. ಎಲ್ಲಿದೆ? ಎಲ್ಲಿದೆ ನೀಲಿ? ಇಲ್ಲಿ ಎಲ್ಲವೂ ಕೂಡ ಹಸಿರಾಗಿದೆ. ಅರೆ, ಹಸಿರಲ್ಲ, ನೀಲಿ. ಮಿತ್ರ ಕತ್ತೆ, ನೀನು ಆಟಾಡ್ಬೇಡ. ಎಲ್ಲ ಸರಿಯಾಗಿ ಕಾಣ್ತಾ ಇದೆ. ಈ ಹುಲ್ಲಿನ ಬಣ್ಣ ಹಸಿರು, ಅರ್ಥ ಆಯ್ತಾ? ಅರೆ, ಹಸಿರಲ್ಲ, ನೀಲಿ ನೀಲಿ ನೀಲಿ. ಓಹ್, ಇಲ್ಲ 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 ಇಲ್ಲ. ಈಗ ಈ ಮೂರ್ಖನಿಗೆ ನಾ ಹೇಗೆ ಕೊಳ್ಳಿ ಇದರ ಬಣ್ಣ ನೀಲಿ ಅಂತ? ಈಗ ನೀನು ಏನೇ ಹೇಳ, ಈ ಹುಲ್ಲಿನ ಬಣ್ಣ ನೀಲಿನೇ. ನಾನು ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ. ನಾನು ಯಾವ ಸರಿನೋ ಅದನ್ನೇ ಹೇಳ್ತಾ ಇದ್ದೀನಿ. ಸರಿ, ಒಂದು ಕೆಲಸ ಮಾಡೋಣ. ನಾವಿಬ್ರು ಕೂಡ ರಾಜ ಸಿಂಹನ ಹತ್ರ ಹೋಗೋಣ. ಅವರೇ ಇದಕ್ಕೆ ಪರಿಹಾರವನ್ನ ಕೊಡ್ಲಿ. ಈ ಹುಲ್ಲಿನ ಬಣ್ಣ ಹಸ್ರ ಅಥವಾ ನೀಲಿನ ಅಂತ? ಈ ಹುಲ್ಲಿನ ಬಣ್ಣ ಅಂತೂ ನೀಲಿನೇ ನೀಲಿನೇ ನೀಲಿನೇ. ನಾನು ಯಾರು ಹೇಳಿದ್ರು ಕೂಡ ಅವ್ರ ಮಾತ್ ಮೇಲೆ ನಂಬಿಕೆಯನ್ನ ಇಡೋದೇ ಇಲ್ಲಪ್ಪ. ಮಹಾರಾಜ ಈ ಕತ್ತೆಗೆ ಹೇಳಿ, ಈ ಹುಲ್ಲಿನ ಬಣ್ಣ ನೀಲಿ ಅಲ್ಲ ಹಸಿರು ಅಂತ ಹೇಳ್ಕೊಡಿ. ಜಾಸ್ತಿ ಆಯ್ತು. ಹುಲ್ಲು ನೀಲಿ, ಹುಲ್ಲು ಹಸಿರು, ಏನಿದು? ಸುಮಾರು ಹೊತ್ತಿಂದ ಇದೇ ನಡೀತಾ ಇದೀಯಾ? ಇದಕ್ಕೆ ನಿಮ್ಮ ಹತ್ರ ಏನಾದ್ರೂ ಆಧಾರ ಇದೆಯಾ? ಬೇರೆ ಏನೂ ಇಲ್ಲ. ಹುಲ್ಲಿನ ಬಣ್ಣ ನೀಲಿ ಅಲ್ಲ, ಹಸಿರು. ಅದನ್ನ ಮಾತ್ರ ನಾನು ಹೇಳ್ಕೋತೀನಿ. ಹುಲ್ಲಿನ ಬಣ್ಣ ನೀಲಿನೇ. ನಿಮಗೆ ಯಾವುದು ಸರಿ ಅಂತ ಅನಿಸ್ತೋ ಅದನ್ನು ಹೇಳಿದ್ದೀರಿ. ಈಗ ಅಂತಿಮ ನಿರ್ಣಯ ನಮ್ಮ ಮಹಾರಾಜರು ತಗೋತಾರೆ. ಕೇಳಿ, ಚಿರತೆ 6 ತಿಂಗಳು ಸುಮ್ಮನಿರ್ಬೇಕು. ಬೇರೆ ಪ್ರಾಣಿಗಳ ಹತ್ರ ಮಾತಾಡಬಾರ್ದು, ಬೇಟೆ ಆಡಬಾರ್ದು. ಇದೇ ನ್ಯಾಯ. ಕತ್ತೆ, ನೀನು ಹೋಗ್ಬೋದು. ನಾನು ತುಂಬ ಖುಷಿಯಾಗಿ ಹೋಗ್ತೀನಿ. ನಮ್ಮಿಬ್ರಲ್ಲಿ ದೊಡ್ಡ ಜಗಳ ಆಯ್ತು. ಹೌದು, ಅದು ಹೊಡೆದಾಟಕ್ಕೂ ಹೋಗ್ಬೋದಿತ್ತು. ನನಗೆ ವಿಜಯ. ಧನ್ಯವಾದಗಳು. ಈಗ ನಾನು ಹೋಗ್ತೀನಿ. ನೀಲಿನೇ ನೀಲಿನೇ, ಹುಲ್ಲಿನ ಬಣ್ಣ ನೀಲಿನೇ. ನೀಲಿನೇ ನೀಲಿನೇ, ಹುಲ್ಲಿನ ಬಣ್ಣ ನೀಲಿನೇ. ನಿಜ ಹೇಳಿದಕ್ಕೆ ನಂಗೆ ಶಿಕ್ಷೆ. ಆ ಕತ್ತೆ ಏನೋ ಬಂದು ಹೇಳ್ಕೊಂಡೋಯ್ತು, ಅದನ್ನ ಬಿಟ್ಬಿಟ್ರಿ. ನಿಮ್ಗೆ ಮುಂಚೆನೆ ಗೊತ್ತಿತ್ತು ಈ ಹುಲ್ಲಿನ ಬಣ್ಣ ನೀಲಿ ಅಲ್ಲ ಹಸಿರು ಅಂತ. ಆದ್ರೂ ಕೂಡ ನೀವು ನಂಗೆ ಏನಕ್ಕೆ ಶಿಕ್ಷೆ ಕೊಡ್ರಿ? ಹುಲ್ಲಿನ ಬಣ್ಣ ಹಸ್ರೆ, ಅದು ಮುಂಚೆನೆ ನಂಗೆ ಗೊತ್ತು. ಆದ್ರೆ ನಿಂಗೆ ಶಿಕ್ಷೆ ಕೊಟ್ಟಿದ್ದೇನೋ ಗೊತ್ತಾ? ತುಂಬಾ ಬುದ್ಧಿವಂತ, ತುಂಬಾ ಶೌರ್ಯವಾದ ನಿನ್ನಂತಹ ಪ್ರಾಣಿ ಒಂದು ಮೂರ್ಖ ಕತ್ತೆ ಹತ್ರ ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಂಡು ತನ್ನ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡ್ಕೋತು. ಅದು ಮಾತ್ರ ಅಲ್ಲ, ಈ ಸಣ್ಣ ವಿಷಯಕ್ಕೆ ರಾಜನ ಹತ್ರ ಬಂದಿದ್ದೀಯಾ. ನನ್ನ ಸಮಯ ಕೂಡ ವ್ಯರ್ಥ. ಈಗ ನಿಂಗೆ ಏನಕ್ಕೆ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಅರ್ಥ ಆಯ್ತಾ? ಎಲ್ಲೆಲ್ಲೂ ಹಣ್ಣುಗಳು, ತುಂಬಾನೇ ಹಣ್ಣುಗಳು.
ಹಾಯ್ ಹಾಯ್, ಇದನ್ನು ತಿನ್ನಲು ಏನೊಂದು ರುಚಿಯಾಗಿರಬಹುದು. ಈ ಹಣ್ಣುಗಳ ನೋಡಿ ನನ್ನ ಬಾಯಲ್ಲಿ ತುಂಬಾನೇ ನೀರೂರಿತು. ಅಳಿನಣ್ಣ, ನೀನು ತುಂಬಾ ಭಾಗ್ಯವಂತನೇ. ಇಷ್ಟೊಂದು ಹಣ್ಣುಗಳ ನೀ ತಿನ್ನುತ್ತಿದ್ದೀಯಾ, ಅದು ಇಷ್ಟು ರುಚಿಯಾಗಿರಬಹುದು. ಹಾಯ್ ಹಾಯ್. ಏಯ್ ಅಳಿನಣ್ಣ, ಸ್ವಲ್ಪ ಹಣ್ಣುಗಳ ನನಗೆ ಕೊಡಬಹುದೇ? ಈ ಹಣ್ಣುಗಳನ್ನು ಮೊಲಗಳು ತಿನ್ನಬಾರದು. ಅದಾಗಿದೆ ಈ ಕಾಡಿನ ನಿಯಮ. ನೀ ಹೋಗಿ ಕಾಡಿನಲ್ಲಿ ಕ್ಯಾರೆಟ್ ಸಿಗಬಹುದಾ ಎಂದು ನೋಡು. ಯಾ ಮಗನೇ, ಒಂದು ಹಣ್ಣನ್ನು ನನಗೆ ಕೊಡಲಿಲ್ವೇ? ನನಗೂ ಸಿಗಬಹುದು ಹಣ್ಣು. ಆವಾಗ ನೀ ಕೇಳಿದರು ನಾ ಕೊಡಕ್ಕಿಲ್ಲ. ಹೇಗಾದ್ರೂ ಈ ಹಣ್ಣನ್ನು ತಿನ್ನಬೇಕು, ಇದರ ರುಚಿ ತಿಳಿಬೇಕು. ಮಂಗಣ್ಣ, ನನಗೂ ಸ್ವಲ್ಪ ಹಣ್ಣುಗಳು ಕೊಡಬಹುದೇ? ನನಗೂ ಹಣ್ಣುಗಳು ತುಂಬಾನೇ ಇಷ್ಟ. ಹೇಯ್, ನಿನಗೂ ಹಣ್ಣು ತಿನ್ನಬೇಕೆಂದ ಆಸೆ, ಒಳ್ಳೆ ಕಾರ್ಯ. ಆದರೆ ನೀನಾಗಿ ಮರಕ್ಕೆ ಹತ್ತಿ ಹಣ್ಣು ತಿಂದರೆ ಸಾಕು. ಕುಂದಿಲಿ ಅಣ್ಣನಿಗೆ ಒಳ್ಳೆ ಆರೋಗ್ಯವಿಲ್ಲವೇ? ಮತ್ತೆ ಯಾಕೆ ಆಸೆ ಪಡ್ತೀಯ? ಮರಕ್ಕೆ ಹತ್ತಿ ಕೊಯ್ದು ತಿಂದುಕೋ. ಒಳ್ಳೆ ಓಟಗಾರನಲ್ಲವೇ? ಮರಕ್ಕೊಮ್ಮೆ ಓಡಿ ಹತ್ತಿ ನೋಡು. ಎಲ್ಲರೂ ಹಣ್ಣುಗಳ ತಿನ್ನುತ್ತಾರೆ, ನನಗೆ ಮಾತ್ರ ಹಣ್ಣುಗಳ ತಿನ್ನಲು ಆಗುತ್ತಿಲ್ವೇ? ಕೇಳಿದರೂ ಯಾರು ಕೊಡುತ್ತಿಲ್ಲ. ಹಾ, ಹೇಗಾದರೂ ಮರದಿಂದ ಹಣ್ಣು ತಿನ್ನಬೇಕು, ಇಲ್ಲವಾದ್ರೆ ನಾನು ಆಸೆಯಿಂದ ಸತ್ತು ಹೋಗ್ತೀನಿ. ಅವ ಹೇಳಿದ ಹಾಗೆ ಮರಕ್ಕೆ ಹತ್ತಿ ನೋಡುವ. ಮೇಲಕ್ಕೆ ಹತ್ತಿದ ನಂತರ ಹಣ್ಣು ತಿನ್ನಲೇಬೇಕಲ್ವೇ? ಹೇಯ್, ನೋಡಿಕೋ ನೋಡಿಕೋ. ಹೇಯ್, ಅದು ನೋಡಿಕೋ. ಮರಕ್ಕೆ ಹತ್ತುವುದು ಯಾರು 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 ಯಾರು? ಅದು ನಮ್ಮ ಕುಂದಿಲಿ ಅಣ್ಣನಲ್ಲವೇ? ಮರಕ್ಕೆ ಹತ್ತಿದ ಕುಂದಿಲಿ ಅಣ್ಣ ಮರದಿಂದ ಬಿದ್ದ. ಹೇಗೆ ಬಿದ್ದ? ಜಾರುತ್ತ ಬಿದ್ದ. ಛೆ, ಆ ಮಂಗಗಳೆಲ್ಲ ತಮಾಷೆ ಮಾಡುತ್ತಾರಲ್ಲ. ಈಗ ಅವರ ಕಾಲ. ಹಣ್ಣುಗಳ ತೆಗೆಯುವ ದಾರಿ ಎಲ್ಲವೂ ಮುಚ್ಚಿ ಹೋಯಿತು. ಇನ್ನು ಏನು ಮಾಡುವ? ಹಾ, ಮೊಲಕ್ಕೆ ಮರದಿಂದ ಹಣ್ಣನ್ನು ತೆಗೆಯಲು ಅದಕ್ಕೆ ತುಂಬಾನೇ ಆಸೆ ಇತ್ತು. ಅದು ಆಗದೆ ಹೋದಾಗ ಅದಕ್ಕೆ ತುಂಬಾನೇ ಬೇಸರಗೊಂಡಿತು. ಅವ ನಿರಾಶೆಗೊಂಡು ಕಾಡಲ್ಲಿರುವ ಒಂದು ಬಂಡೆಯ ಮೇಲೆ ಕುಳಿತು ಆಲೋಚಿಸುತ್ತಿದ್ದ. ಸ್ವಲ್ಪ ಹೊತ್ತಲ್ಲಿ ಅದೇ ದಾರಿಯಾಗಿ ಒಬ್ಬ ಸನ್ಯಾಸಿ ಬಂದರು. ಮಗು, ನೀನು ಯಾರ್ಕಾಗಿ ಬೇಸರಗೊಂಡಿದ್ದಿ? ಸ್ವಾಮಿ, ಮರದಿಂದ ಹಣ್ಣು ತೆಗೆದು ತಿನ್ನಲು ನನಗೆ ತುಂಬಾ ಆಸೆ ಇದೆ. ಆದ್ರೆ ಅದು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಓ, ಅದೋ ನಿನ್ನ ಚಿಂತೆ. ನಿನ್ನ ಆಗ್ರಹ ಸಫಲ ಮಾಡಲು ನಾನು ಒಂದು ಮಂತ್ರ ಹೇಳಿಕೊಡ್ತೇನೆ. ಅದು 3 ಸರಿ ಜಪಿಸಿದ್ರೆ ಸಾಕು. ಯಾವ ಮರದ ಹಣ್ಣುಗಳು ಕೆಳಗೆ ಬೀಳುತ್ತದೆ? ಸ್ವಾಮಿ, ಯಾವುದು ಆ ಮಂತ್ರ? ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು ಕೆಳಗಡೆ. ಹೀಗೆ 3 ಬಾರಿ ಹೇಳಬೇಕು. ಇದು ಮರದ ಬುಡದಲ್ಲಿಯೇ ನಿಂತು ಹೇಳಬೇಕು. ನಿಮ್ಮೊಡನೆ ಏನು ಹೇಳುವುದೊಂದು ನನಗೆ ತೋಚುತ್ತಿಲ್ಲ. ಮಂಗಳಂ ಭವಂತು. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಹಾಯ್ ಹಾಯ್ ಹಾಯ್. ಇದು ಏನೊಂದು ಸಿಹಿ, ಚೆನ್ನಾಗಿದೆ. ಇಷ್ಟೊಂದು ಸಿಹಿಯಾದ ಹಣ್ಣುಗಳ ತಿನ್ನಲು ಸಿಕ್ಕಿರೋದು ನನ್ನ ಭಾಗ್ಯವೇ ಸರಿ. ಓ, ಪರಮ ಭಾಗ್ಯ.
ಇನ್ನು ಅದರಿಂದ ಸ್ವಲ್ಪ ಹಣ್ಣುಗಳ ತೆಗೆಯುವ. ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಕೆಳಗಡೆ. ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಕೆಳಗಡೆ. ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಕೆಳಗಡೆ. ಹೇಯ್, ಮರದ ಮೇಲಿಂದ ನನ್ನನ್ನು ಯಾರು ದೂಡಿ ಹಾಕಿರೋದು? ಹೇಯ್, ಅದು ನೀನು ತಾನೆ? ಎಲ್ಲ ಕಳ್ಳ ಕುಂದಿಲಿಯೇ, ನೀನಲ್ವೇ ನನ್ನನ್ನು ದೂಡಿ ಹಾಕಿರೋದು? ನಿನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ, ನನ್ನ ಕೊಲ್ಲಬೇಡ. ಏನೆಂದು ಸಂಭವಿಸಿರೋದು ನಾನು ಹೇಳ್ತೀನಿ. ಏನೆಂದು ಸಂಭವಿಸುದು ಬೇಗ ಹೇಳು. ಬೇಗ ಹೇಳು, ಇಲ್ಲದ್ರೆ ನಿನ್ನ ನಾನು. ಅಯ್ಯೋ, ನನಗೆ ಒಬ್ಬ ಸನ್ಯಾಸಿ ಹೇಳಿಕೊಟ್ಟ ಮಂತ್ರ ಹೇಳಿ ಹಣ್ಣುಗಳ ಕೆಳಗೆ ಬೀಳಿಸಿದೆ. ಆ ಪಂಗಡದಲ್ಲಿ ಎಲ್ಲಿಯೋ ಮರದಲ್ಲಿ ನಿದ್ರಿಸಿದ ನೀವು ಕೆಳಗೆ ಬಿದ್ದು ಹೋಗಿರೋದು, ಅಲ್ಲದೆ ನಾನು ತಳ್ಳಿ ಹಾಕಿರೋದೇನಲ್ಲ. ಹೇಯ್, ಸನ್ಯಾಸಿ ನಿನಗೆ ಮಂತ್ರ ಹೇಳಿಕೊಟ್ಟನೆ? ಹಾಗಾದ್ರೆ ಆ ಮಂತ್ರ ನನಗೆ ಹೇಳಿಕೊಡು, ಇಲ್ಲಾಂದ್ರೆ ನಾನು ನಿನ್ನ ಕೊಲ್ತೀನಿ. ನನ್ನನ್ನು ಕೊಲ್ಬೇಡ. ಅಯ್ಯೋ, ನಿಮಗೆ ಆ ಮಂತ್ರ ನಾನು ಹೇಳಿಕೊಡ್ತೀನಿ. ಹಾಗೆ ದಾರಿಗೆ ಬಾ, ಇಲ್ಲಾಂದ್ರೆ ನಿನ್ನ ವಿಳಾಸ ಇರಕ್ಕಿಲ್ಲ. ಇವನಿಗೆ ಮಂತ್ರ ಹೇಳಿಕೊಡದೆ ನನಗೆ ರಕ್ಷೆ ಇಲ್ಲ. ಈತನ ಹೇಗಾದರೂ ಬಿಡಬೇಕು. ಇಲ್ಲದಿದ್ರೆ ಈತ ನನಗೆ ದೊಡ್ಡ ತಡೆಯಾಗಬಹುದು. ಇವನ ಓಡಿಸಲು ಒಂದು ಸೂತ್ರ ಪ್ರಯೋಗಿಸುವ. ನಾನು ಅಣ್ಣನಿಗೆ ಆ ಮಂತ್ರ ಹೇಳಿಕೊಡುವ. ಆದ್ರೆ ನಾನು ಹೇಳಿದ ಮರದ ಬುಡದಲ್ಲಿ ಮಂತ್ರ ಹೇಳಿದರೆ ಅಣ್ಣನಿಗೆ ಆ ಹಣ್ಣನ್ನು ಬೀಳಿಸಬಹುದು. ಅದನ್ನು ನಾನು ಒಪ್ಪಿದೆ. ನೀ ಮಂತ್ರ ಹೇಳಿಕೊಡು. ಸರಿ ಸರಿ, ನೀ ರೆಡಿಯಾಗು. ಕಿವಿಗಳಿಗೆ ಒಳ್ಳೆಯ ಶ್ರವಣ ಶಕ್ತಿ ಇದೆ ತಾನೆ? ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಕೆಳಗಡೆ. ಅದು ಆ ಮರದ ಕೆಳಗಡೆ ನಿಂತು ನೀ ಮಂತ್ರ ಹೇಳಿಕೋ. ಹಣ್ಣುಗಳು ಒಂದೊಂದಾಗಿ ಕೆಳಗೆ ಬೀಳುತ್ತದೆ. ನಾ ಮಂತ್ರ ಹೇಳೋ ಸಮಯದಲ್ಲಿ ಈತ ನನ್ನೊಂದಿಗಿದ್ರೆ ನನಗೆ ಸಿಗೋದರಲ್ಲಿ ಅರ್ಧ ಈತ ತಿಂದಾನು. ಅದು ಆಗಲ್ಲ. ಸರಿ, ನಾನು ಆ ಮರದ ಬುಡಕ್ಕೆ ಹೋಗ್ತೀನಿ. ನೀ ಇಲ್ಲೇ ಇದ್ರೆ ಸಾಕು. ನೀ ಇಲ್ಲೇ ಇರೋದು ನನಗೊಂದು ಧೈರ್ಯ. ಚಪ್ಪುಡು ಚಡುಬುಡು ಚಪ್ಪುಡು ಚಡುಬುಡು ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಕೆಳಗಡೆ. ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಕೆಳಗಡೆ. ಏಯ್, ಅಯ್ಯೋ ಅಮ್ಮ, ಏನಂತ ನೋವು! ಈ ಮರದಲ್ಲೆಲ್ಲ ಚುಚ್ಚುವ ಹಣ್ಣುಗಳು. ಅಯ್ಯೋ, ರಕ್ಷಿಸ್ಬೇಕು. ಅಯ್ಯೋ ಅಮ್ಮ, ಅಯ್ಯೋ. ಓ